ಪುರಸಭೆ ತ್ಯಾಜ್ಯ ನೀರನ್ನ ಜಮೀನಿನ ಒಳಗೆ ಹರಿಯಲು ಬಿಟ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಜಮೀನಿನ ಅಂದ ಮಾಲೀಕರಾದ ಕೃಷ್ಣೇಗೌಡ ತಮ್ಮ ಅಳಲು ತೋಡಿಕೊಂಡ್ರು. 5 ವರ್ಷದಿಂದ ಓಡಾಡ್ತಿದೀವಿ, ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ನಮಗೆ ಜೀವ ಬೆದರಿಕೆ ಆಗ್ತಾರೆ, ಇನ್ನು ಹಂಗ್ ಮಾಡ್ತೀನಿ ಮಾಡ್ಕೊಟ್ಟು ಬಿಟ್ಕೊಡಿ ಅಂತ ಜೀವ ಬೆದರಿಕೆ ಆಗ್ತಾರೆ. ಎಲ್ಲ ಬಂದು ಎದುರಿಸ್ತಾರೆ ಮಾಡ್ತಾರೆ, ಇನ್ನು ವಿಷಯ ಕೊಡೋದಂದ್ರೆ ಬಾಕಿ. ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಹಳೆ ಮಡಿಗೆರೆ ರಸ್ತೆಯಲ್ಲಿ ಯುಜಿಡಿ ನೀರು ಹರಿಯುತ್ತಾ ಇದ್ದು ಸುಮಾರು 4 ವರ್ಷಗಳಿಂದ ನಮ್ಮ ಜಮೀನಿನಲ್ಲಿ ಹರಿಯಲು ಬಿಟ್ಟ ಕಾರಣ ಜಮೀನಿನಲ್ಲಿ ಬೆಳೆದ ತರಕಾರಿ, ಭತ್ತ, ತೆಂಗು, ಅಡಿಕೆ ಸೇರಿದಂತೆ ವಿವಿಧ ಬೆಳೆಗಳು ಸಂಪೂರ್ಣ ಕೊಳೆತು ಹೋಗದವು. ನಮಗೆ ನಷ್ಟವಾಗಿದ್ದು ಇನ್ನು ನಷ್ಟವನ್ನ ಯಾರು ಭರಿಸಿಕೊಡ್ತಾರೆ? ಅಧಿಕಾರಿಗಳು ಸುಳ್ಳು ಭರವಸೆ ನೀಡಿ ನಮ್ಮನ್ನ ಕಚೇರಿಗೆ ಆಲಿಸುತ್ತಾರೆ ಅಂತ ಕೃಷ್ಣೇಗೌಡ ಕುಟುಂಬಸ್ಥರು ಅಳಲು ನೋಡಿಕೊಂಡು ನಮಗೆ ನ್ಯಾಯ ಸಿಗದಿದ್ರೆ ವಿಷ ಕುಡಿತೇವೆ ಅಂತ ಎಚ್ಚರಿಕೆ ನೀಡಿದರು. ಈ ವೇಳೆ ಕೃಷ್ಣೇಗೌಡರ ಕುಟುಂಬಸ್ಥರು ಮಾತನಾಡಿ, ನಮ್ಮ ಪತಿಗೆ 2 ಕಣ್ಣು ಕಾಣುವುದಿಲ್ಲ. ನಮಗೆ ಬಂದಿರುವ ಅಲ್ಪ ಸ್ವಲ್ಪ ಜಮೀನಿನಲ್ಲಿ ತರಕಾರಿ ಇನ್ನಿತರ ಬೆಳೆ ಬೆಳೆದು ಬೀದಿ ಬದಿಯ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದು, ಸರ್ಕಾರ ನಮ್ಮ ಪತಿಗೆ ಕಣ್ಣು ಕಾಣದ ಹಿನ್ನೆಲೆಯಲ್ಲಿ 1200 ರು ನೀಡ್ತಾ ಇದ್ದು ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೇವೆ. ಆದರೆ ಜೆಪಿ ನಗರದ ಯುಜಿಡಿ ಹಾಗೂ ಕೊಳಚೆ ನೀರು ನಮ್ಮ ಹೊಲದಲ್ಲಿ ಹರಿಯಲು ಬಿಟ್ಟ ಕಾರಣ ನಮಗೆ ಸಂಪೂರ್ಣ ಬೆಳೆ ನಷ್ಟವಾಗಿದೆ. ನಮಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿದ್ರು. ಯುಜಿಡಿ ನೀರು ಕೊಳಚೆ ನೀರು ಯಾಕೆ ಬಿಟ್ಟೇ ಇದಾರೆ? ಅಲ್ರಿ, ನಿಮ್ಮ ಜಮೀನು ಆ ಕೆರೆ ಹೋಗೋ ದಾರಿಯಲ್ಲಿದೆ ರೀ. ಆ ಕೆರೆಗೂ ಬಿಡಂಗಿಲ್ಲ ಕಣ್ರಿ, ಕೆರೆಗೂ ಬಿಡಂಗಿಲ್ಲ, ನಾವು ಆ ಕಟ್ಟಿಗೂ ಬಿಡಂಗಿಲ್ಲ, ಕೆರೆಗೂ ಬಿಡಂಗಿಲ್ಲ. ಇದೇನ್ ಗೊತ್ತಾ, ಇದು ಟ್ಯಾಂಕರ್ ಅಲ್ಲಿ ತಗೊಂಡೋಗಿ ಎಲ್ಲಾರು ಶಿಫ್ಟ್ ಮಾಡ್ಕೊಳ್ಳಿ ನೀರು. ನಾವು ಅಲ್ಲಿ ಜಾಗ ನಮ್ ಜಾಗದಲ್ಲಿ ಬಿಡಲ್ಲ. ಬಿಡಲ್ಲ. ನಮಗೆ ಇರೋದು ಅಲ್ಪ ಸ್ವಲ್ಪ ಜಮೀನು. ಅದರಲ್ಲಿ ಜೆ ಪಿ ನಗರದ ಯುಜಿಡಿ ನೀರು, ಕೊಳಚೆ ನೀರು ಜಮೀನ ಮೇಲೆ ಬಿಟ್ಟು ಜಮೀನೆಲ್ಲ ಹಾಳಾಗ್ತಿದೆ. ಆಮೇಲೆ ನಮಗೆ ಮಣ್ಣು ಸುರಿಸಿದ್ರು ಆ ಕಡೆ ಬಗೆ ಮಾಡಿ ಜಮೀನ ಮೇಲೆ ಬಿಡ್ತಾರೆ, ಜಮೀನೆಲ್ಲ ನಾಶ ಆಗುತ್ತೈತೆ. ಏನು ತೆಂಗು ಬೆಳಿತಾಯಿದ್ದೀವಿ, ಅಡಿಕೆ ಬೆಳಿತಾಯಿದ್ದೀವಿ, ಎಲ್ಲ ರೋಗ ಬಂದು ಸಾಯ್ತಾಯಿದ್ದಾವೆ. ಇವಾಗ ಅಧಿಕಾರಿಗಳಿಗೆ ಏನಾದ್ರು ಹೇಳಕ್ಕೆ ಹೋದರೆ ಅವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತಾರೆ. ನಮ್ಮ ಹೆಂಗಸರು ಬೀದಿ ಮೇಲೆ ವ್ಯಾಪಾರ ಬಂದು ನಮ್ಮ ತಾಯಿನ ಜೀವನ ಸಾಕಬೇಕು. ನನಗೆ 1 ಗಂಡು 1 ಹೆಣ್ಣು ಇದೆ, ಸ್ಕೂಲು ನಿಭಾಯಿಸಬೇಕು. ನನಗೆ ಬರೋದು 1400 ರೂಪಾಯಿ. ನನಗೆ ಮಾತ್ರೆಗೆ 2000 ರೂಪಾಯಿ 3000 ರೂಪಾಯಿ ಬೇಕು ತಿಂಗಳ. ನಮಗೆ ಅದರಿಂದ ಏನೂ ಆಗ್ತಾಯಿಲ್ಲ. ನಾವು ವ್ಯಾಪಾರ ಮಾಡ್ಕೊಬಂದು ನಮ್ಮ ಹೆಂಗಸರು ಜೀವನ ಮಾಡೋದ್ರಲ್ಲೇ, ನಾವು ವ್ಯಾಪಾರ ಮಾಡ್ಕೊಬಂದಿದ್ರಲ್ಲೇ ಜೀವನ ಮಾಡಬೇಕು ಮತ್ತು ಓದಿಸ್ಕೋಬೇಕು. ಭಾರಿ ತೊಂದರೆ ಆಗಿದೆ. 5 ವರ್ಷದಿಂದ ಓಡಾಡ್ತಿದೀವಿ, ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ನಮಗೆ ಜೀವ ಬೆದರಿಕೆ ಆಗ್ತಾರೆ, ಇನ್ನು ಹಂಗ್ ಮಾಡ್ತೀನಿ ಮಾಡ್ಕೊಟ್ಟು ಬಿಟ್ಕೊಡಿ ಅಂತ ಜೀವ ಬೆದರಿಕೆ ಆಗ್ತಾರೆ. ಎಲ್ಲ ಬಂದು ಎದುರಿಸ್ತಾರೆ ಮಾಡ್ತಾರೆ, ಇನ್ನು ವಿಷಯ ಕೊಡೋದಂದ್ರೆ ಬಾಕಿ. DC ತಕ್ಕೂ ಹೋಗಿದ್ವಿ, 2-3 ಸಲ ಹೋಗಿದ್ದೀವಿ. DC ತಕ್ಕೂ ಹೋಗಿದ್ದೀವಿ, ಆಮೇಲೆ SP ತಕ್ಕೂ ಹೋಗಿ ಎಲ್ಲ ಮಾಡಿದ್ವಿ. ಆಮೇಲೆ ಗೊತ್ತೇನೋ ಇದೆಯಲ್ಲ ಆಫೀಸು, ಅಲ್ಲಿಗೂ ಹೋಗಿದ್ದೀವಿ. ಯಾರೆಲ್ಲ ಇದು ಮಾಡಿದ್ರು ಅವ್ರು ಯಾರಿಗೂ ತಲೆ ಕೆಡ್ಸ್ಕೊಂತಿಲ್ಲ. ಪುರಸಭೆಯವರು ಹೋಗಿದ್ದೀವಿ, ಸುಮಾರು ಕೋರ್ಟ್ ನಮ್ಮಂತನೇ ಆಗಿದೆ ಎಲ್ಲ. ಈಗಲೂ ಮತ್ತೆ ಅವ್ರು ಇದು ಮಾಡಲಿಲ್ಲ ಅಂದ್ರೆ ಮತ್ತೆ ಮೇಲ್ಕೋರ್ಟಿಗೆ ಹಾಕ್ತೀವಿ ಅಷ್ಟೇ. ನಾವು ನಮ್ಗೆ ಅದೇನು ಒಳ್ಳೆ ಪರಿಹಾರ ಕೊಡಿಸ್ಲಿಲ್ಲ ಅಂದ್ರೆ ನಾವು ಬಿಟ್ಕೊಡೋದು ಇಲ್ಲ, ನಾವೇನು ಇಲ್ಲ. ಎಲ್ಲರೂ ಮಕ್ಕಳು ಮರಿ ಗಂಡ ಮಕ್ಕಳೆಲ್ಲ ಬಂದು ಅಲ್ಲಿ ಇಂತಿಂತರ ಹೆಸರು ಬರ್ದಿಟ್ಟು ನಾವು ವಿಷಯ ಕುಡಿಬೇಕು ಅಷ್ಟೇ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.